ನೀವು ಏರ್ಟೆಲ್, ಜಿಯೋ, ವಿಐ, BSNL ಯಾವುದೇ ಸಿಮ್ ಯೂಸ್ ಮಾಡ್ತಿದ್ರು ಈ ವಿಡಿಯೋವನ್ನ ನೋಡ್ಲೇಬೇಕು. ನಿಮ್ಗೋಸ್ಕರ ಮಾಡಿರುವಂತಹ ವಿಡಿಯೋ ತುಂಬಾ ನಿಮ್ಗೆ ಇದರಲ್ಲಿ ಬೆನಿಫಿಟ್ ಸಿಗುತ್ತೆ. ಏನಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಇಲ್ಲೇ ತನಕ ಏನ್ ಮಾಡ್ತಿದ್ರಿ, ನಿಮ್ಮ ಮೊಬೈಲ್ ರೀಚಾರ್ಜ್ ಮಾಡಬೇಕಾದ್ರೆ ಸೊ ನೀವು ಫೋನ್ ಪೇ, ನಾರ್ಮಲ್ ಆಗಿ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ನೀವು ನಿಮ್ಮ ಮೊಬೈಲ್ ಅನ್ನ ರೀಚಾರ್ಜ್ ಮಾಡ್ತಿದ್ರಿ. ಬಟ್ ನಿಮ್ಗೆ ಅದರಲ್ಲಿ ಏನಾಗುತ್ತೆ, ನಿಮ್ಗೆ ಪ್ಲಾಟ್ಫಾರ್ಮ್ ಫೀಸ್ ಆಗಿ ₹2, ₹5 ಕಟ್ ಆಗ್ತಿತ್ತು. ಅಂದ್ರೆ ನೀವು ರೀಚಾರ್ಜ್ ಅಮೌಂಟ್ ಅನ್ನ ನೀವು ಪೇಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಪ್ಲಾಟ್ಫಾರ್ಮ್ ಫೀಸ್ ಆಗಿ ಗೂಗಲ್ ಪೇ ಮತ್ತೆ ಫೋನ್ ಪೇಗಳು ₹2, ₹5 ಚಾರ್ಜ್ ಮಾಡ್ತಿದ್ದಾವೆ. ಸೊ ಹಾಗಾಗಿ ನೀವು ಅಡಿಷನಲ್ ಆಗಿ ರೀಚಾರ್ಜ್ ಅಮೌಂಟ್ ಜೊತೆಗೆ ಅಡಿಷನಲ್ ಆಗಿ ನೀವು ಅಮೌಂಟ್ ಅನ್ನ ಕಟ್ಟಬೇಕಾಗಿತ್ತು. ಬಟ್ ಇದರಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಇದನ್ನು ಖುದ್ದು ಯೂಸ್ ಮಾಡ್ತೀನಿ ತುಂಬಾ ಟೈಮ್ ಇಂದ. ಹಾಗಾಗಿ ಈ ಅಪ್ಲಿಕೇಶನ್ ನಿಮಗೆ ಪ್ಲಾಟ್ಫಾರ್ಮ್ ಫೀಸ್ ಬರಲ್ಲ. ಅಂದ್ರೆ ನೀವು ಎಷ್ಟು ಪ್ಲಾನ್ ರೀಚಾರ್ಜ್ ಇದೆ ಅಷ್ಟೇ ರೀಚಾರ್ಜ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನೀವು ಎಷ್ಟು ರೀಚಾರ್ಜ್ ಮಾಡ್ತೀರಿ ಅದರಲ್ಲಿ ಸರ್ಟನ್ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಆ ಅಮೌಂಟ್ ಅನ್ನು ಯೂಸ್ ಮಾಡ್ಕೊಂಡು ಇನ್ನೊಂದು ನಂಬರ್ ರೀಚಾರ್ಜ್ ಮಾಡ್ಕೋಬಹುದು. ಹೌದು, ಈ ಅಪ್ಲಿಕೇಶನ್ ಅಲ್ಲಿ ಮಾತ್ರ ನಿಮಗೆ ಇಷ್ಟು ರಿಟರ್ನ್ ಸಿಗ್ತದೆ. ಈ ಅಪ್ಲಿಕೇಶನ್ ಯಾವುದು, ಯಾವ ರೀತಿ ಯೂಸ್ ಮಾಡಬೇಕು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲಾಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈಕ್ ಮಾಡಿದ್ರೆ ಹೆಚ್ಚಿನ ವಿಡಿಯೋ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿ ನೀವು ಯಾವ ಸಿಮ್ ಯೂಸ್ ಮಾಡ್ತಿದ್ದೀರಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜಿಯೋ ಆದ್ರೆ ಜಿಯೋ, ಏರ್ಟೆಲ್ ಆದ್ರೆ ಏರ್ಟೆಲ್, ಅಥವಾ ಬೇರೆ ಯಾವ ಸಿಮ್ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಮೊಬೈಲ್ ಯೂಸ್ ಮಾಡೋದು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಖಂಡಿತವರಿಗೆ ಅವರಿಗೆ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಈ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ. ಗೈಸ್, ಅಪ್ಲಿಕೇಶನ್ ಮ್ಯಾಕ್ಸ್ ಪೇ ಅಂತ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಹೋಗುತ್ತೆ. ಇದನ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಇದರಲ್ಲಿ ಲಾಗಿನ್ ಮಾಡ್ಬೇಕಂತ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೈಸ್, ಇವಾಗ OTP ಬಂದಿದೆ. OTP ಇಲ್ಲಿ ಎಂಟರ್ ಮಾಡಿ, ವೆರಿಫೈ OTP ಕ್ಲಿಕ್ ಮಾಡಿ. ಗೈಸ್, ಇವಾಗ ನಿಮ್ಮ ಫುಲ್ ನೇಮ್ ಹಾಕಿ, ನಿಮ್ಮ ಇಮೇಲ್ ಅಡ್ರೆಸ್ ಹಾಕಿ, ನಂತರ ಇಲ್ಲಿ ರೆಫರಲ್ ID ಡಿಸ್ಪ್ಲೇ ಆಗ್ತಿರುವಂತ ಈ ಕೋಡ್ ಅನ್ನು ಇಲ್ಲಿ ಹಾಕಿ, ನಂತರ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸೆಟ್ ಪಿನ್ ಅಂತ ಆಪ್ಷನ್ ಬರುತ್ತೆ. ಇಂಪಾರ್ಟೆಂಟ್ ಇದು, ರೀಚಾರ್ಜ್ ಮಾಡುವಾಗ ಬೇಕಾಗುತ್ತೆ ಪಿನ್. ಸೊ ಇಲ್ಲಿ 4 ಡಿಜಿಟ್ ಇರುವಂತ ಯಾವುದೊಂದು MPIN ಅನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಒಂದು ಪಿನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಸೇಮ್ ಪಿನ್ ಹಾಕಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಗೈಸ್, ನೋಡಬಹುದು ಇವಾಗ ಅಪ್ಲಿಕೇಶನ್ ಇಂಟರ್ಫೇಸ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಬಹುದು ಕೇವಲ ನೀವು ಪ್ರೀಪೇಡ್ ಅಲ್ಲ, ಪೋಸ್ಟ್ ಪೇಡ್, DTH, ಲ್ಯಾಂಡ್ ಲೈನ್, ಎಲೆಕ್ಟ್ರಿಸಿಟಿ, ಫಾಸ್ಟ್ಯಾಗ್, ಸಿಲಿಂಡರ್ ಬಿಲ್ ಎಲ್ಲ ರೀತಿಯಲ್ಲಿ ಪೇಮೆಂಟ್ ಮಾಡಬಹುದು. ನಿಮ್ಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಯಾವ ರೀತಿ ರೀಚಾರ್ಜ್ ಮಾಡ್ಬೇಕಂತ. ಅದಕ್ಕೂ ಮೊದಲು ನಿಮಗೆ ಇಲ್ಲಿ ಕಮಿಷನ್ ಚಾರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಇವಾಗ ನೋಡಬಹುದು ಇದರಲ್ಲಿ ನಿಮಗೆ ನೀವು ಗೂಗಲ್ ಪೇ, ಫೋನ್ ಪೇ ನೀವು ಯೂಸ್ ಮಾಡಿದ್ರೆ ನೀವು ಏನು ರೀಚಾರ್ಜ್ ಮಾಡ್ತೀರಿ ಅದ್ರ ಮೇಲೆ ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಫೀಸ್ ಆಗಿ ಕೊಡಬೇಕು. ಬಟ್ ಇದರಲ್ಲಿ ನಿಮಗೆ ಏನ್ ರೀಚಾರ್ಜ್ ಮಾಡ್ತೀರಿ ಅದರಿಂದ ನಿಮಗೆ ಸರ್ಟನ್ ಅಮೌಂಟ್ ವಾಪಸ್ ಬರುತ್ತೆ. ನಿಮಗೆ ನೋಡಬಹುದು ಇಲ್ಲಿ. ಸೊ ಪ್ರೀಪೇಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೀಪೇಡ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಏರ್ಟೆಲ್ ಸಿಮ್ ಅವರಿಗೆ ಟೋಟಲ್ ಡಿಸ್ಕೌಂಟ್ ನೋಡಬಹುದು 1.3% ತನಕ ನಿಮಗೆ ಡಿಸ್ಕೌಂಟ್ ಬರುತ್ತೆ. BSNL ಸಿಮ್ ಯೂಸ್ ಮಾಡಿದ್ರೆ ನಿಮಗೆ ತುಂಬಾನೇ ಜಾಸ್ತಿ, ಯಾಕಂದ್ರೆ ಟೋಟಲ್ ಡಿಸ್ಕೌಂಟ್ ನೋಡಬಹುದು 6% ತನಕ ನಿಮಗೆ ಇಲ್ಲಿ ಡಿಸ್ಕೌಂಟ್ ಬರ್ತದೆ. ಅದೇ ರೀತಿಯಾಗಿ VI ಸಿಮ್ ಕೂಡ ನೋಡಬಹುದು ಟೋಟಲ್ ಡಿಸ್ಕೌಂಟ್ 3.4% ತನಕ ಡಿಸ್ಕೌಂಟ್ ಬರ್ತದೆ. ಜಿಯೋ ಸಿಮ್ ಕೂಡ ಸೇಮ್ ನಿಮಗೆ 0.7%, ಸ್ವಲ್ಪ ಕಮ್ಮಿ ಇದೆ. ಬಟ್ ಇದ್ರಲ್ಲಿ ಕೂಡ ನಿಮಗೆ ವಾಪಸ್ ಬರುತ್ತೆ. ಸೊ ಏನ್ ನೀವು ರೀಚಾರ್ಜ್ ಮಾಡ್ತೀರಿ, ಸೊ ಈ ಪರ್ಸೆಂಟೇಜ್ ಏನ್ ಕೊಟ್ಟಿದ್ದಾರೆ ಅಷ್ಟು ಅಮೌಂಟ್ ನಿಮಗೆ ಪರ್ಸೆಂಟೇಜ್ ಅಲ್ಲಿ ವಾಪಸ್ ಬರುತ್ತೆ. ಅದನ್ನು ನೀವು ನೆಕ್ಸ್ಟ್ ರೀಚಾರ್ಜ್ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ನೋಡಬಹುದು DTH ಮೇಲೆ ಕ್ಲಿಕ್ ಮಾಡ್ತೀನಿ. DTH ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಇಲ್ಲಿ ಡಿಶ್ ಟಿವಿ ನೋಡಬಹುದು. ನೀವು ರೀಚಾರ್ಜ್ ಮಾಡಿಸಿದ್ರೆ ಈ ಅಪ್ಲಿಕೇಶನ್ ಮೂಲಕ ರೀಚಾರ್ಜ್ ಮಾಡಿದ್ರೆ 3.75% ಬರುತ್ತೆ. ಟಾಟಾ ಸ್ಕೈ ನೋಡಬಹುದು 2.8% ಟೋಟಲ್ ಡಿಸ್ಕೌಂಟ್. ವಿಡಿಯೋಕಾನ್ ನೋಡಬಹುದು 3.75%. ಸನ್ ಟಿವಿ, ಏರ್ಟೆಲ್ ಟಿವಿ ಎಲ್ಲವೂ ಕೂಡ ನಮಗೆ ಇಲ್ಲಿ ಡಿಸ್ಕೌಂಟ್ ಬರ್ತಿದೆ. ಅದೇ ರೀತಿ ಇಲ್ಲಿ ಬಿಲ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಬಹುದು ತುಂಬಾ ಮಂದಿ ನಾವು ಏನ್ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಬಿಲ್ ಪೇಮೆಂಟ್ ಮಾಡ್ತೀವಿ, ನಮ್ಗೆ ಏನು ರಿಟರ್ನ್ ಬರಲ್ಲ. ಬಟ್ ಇದರಲ್ಲಿ ನೋಡಬಹುದು ಮೊಬೈಲ್ ಪೋಸ್ಟ್ ಪೇಡ್ ಮಾಡಿದ್ರೆ ಬರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಮಾಡಿದ್ರೆ ಬರುತ್ತೆ, ಬ್ರಾಡ್ಬ್ಯಾಂಡ್, ಗೂಗಲ್ ಗಿಫ್ಟ್ ಕಾರ್ಡ್, ಫಾಸ್ಟ್ಯಾಗ್ ರೀಚಾರ್ಜ್, LPG ಸಿಲಿಂಡರ್ ಬುಕಿಂಗ್, ವಾಟರ್ ಬಿಲ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಎಲ್ಲದಕ್ಕೂ ಇಲ್ಲಿ ನಿಮಗೆ ನೋಡಬಹುದು ಎಷ್ಟು ಅಮೌಂಟ್ ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ ಚೆಕ್ ಮಾಡ್ಕೋಬಹುದು. ಇವಾಗ ನಿಮಗೆ ಕ್ಯಾಶ್ ಬ್ಯಾಕ್ ಬಗ್ಗೆ ಹೇಳಿದೆ. ಅದೇ ರೀತಿ ನಿಮ್ಗೆ ಇಲ್ಲಿ ಮ್ಯಾಕ್ಸ್ ಪಾಯಿಂಟ್ ಕೂಡ ಸಿಗುತ್ತೆ ನೋಡಬಹುದು. ಇಲ್ಲಿ ಮ್ಯಾಕ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ಇದು ಕೂಡ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಹೌ ಟು ಅರ್ನ್ ಮ್ಯಾಕ್ಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ನೀವು ರಿಜಿಸ್ಟರ್ ಆದಾಗ ನಿಮಗೆ 10 ಮ್ಯಾಕ್ಸ್ ಪಾಯಿಂಟ್ ಬರುತ್ತೆ. ರೆಫರ್ 10 ಫ್ರೆಂಡ್ಸ್, ನೀವು 10 ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ರೆ ನಿಮಗೆ ₹150 ವ್ಯಾಲಿಡ್ ಬೋನಸ್ ಪ್ಲಸ್ 150 ಮ್ಯಾಕ್ಸ್ ಪಾಯಿಂಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಫಸ್ಟ್ 3 ಪ್ರೀಪೇಡ್ ರೀಚಾರ್ಜ್ ಮಾಡಿದ್ರೆ ಅಪ್ ಟು 3% ನಿಮಗೆ ಮ್ಯಾಕ್ಸ್ ಪಾಯಿಂಟ್ ಬರುತ್ತೆ. ಹಾಗೆ DTH ರೀಚಾರ್ಜ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಮ್ಯಾಕ್ಸ್ ಪಾಯಿಂಟ್ ಬರುತ್ತೆ. ಜೊತೆಗೆ ಅದೇ ರೀತಿ ನೋಡಬಹುದು ಇಲ್ಲಿ ಫೋರ್ತ್ ಆಪ್ಷನ್ ನೋಡಬಹುದು ಅರ್ನ್ ಅಪ್ ಟು 2% ಕಮಿಷನ್ ಆಸ್ ಮ್ಯಾಕ್ಸ್ ಪಾಯಿಂಟ್ಸ್ ಆನ್ ಯುವರ್ ಫ್ರೆಂಡ್ಸ್ ರೀಚಾರ್ಜ್ ಫಾರ್ ಲೈಫ್ ಟೈಮ್ ಅಂತ. ಅದು ನಿಮ್ಮ ಫ್ರೆಂಡ್ಸ್ ರೀಚಾರ್ಜ್ ಮಾಡ್ತಿದ್ದಾಗ ನಿಮ್ಗೆ ಇಲ್ಲಿ 2% ಕಮಿಷನ್ ಬರುತ್ತೆ. ಮ್ಯಾಕ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ಇದು ಕೂಡ ನಿಮ್ಗೆ ಇಲ್ಲಿ ಅಮೌಂಟ್ ಅನ್ನೇ ಈ ಅಮೌಂಟ್ ಯೂಸ್ ಮಾಡಿ ಇದು ಕೂಡ ನಿಮ್ಗೆ ರೀಚಾರ್ಜ್ ಗೆ ಹೆಲ್ಪ್ ಆಗುತ್ತೆ. ನೋಡಬಹುದು 1 ಮ್ಯಾಕ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ₹1. ಇದು ಕೂಡ ನಿಮ್ಗೆ ರೀಚಾರ್ಜ್ ಅಮೌಂಟ್ ಅಲ್ಲಿ ಇದು ನೀವು ಡಿಡಕ್ಟ್ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಸಿಂಪಲ್ ಆಗಿ ವ್ಯಾಲೆಟ್ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಅಮೌಂಟ್ ಬೇಕಿದ್ರೆ ಆಡ್ ಮಾಡ್ಕೋಬಹುದು. ನಿಮ್ಗೆ ರೀಚಾರ್ಜ್ ಎಷ್ಟು ಮಾಡ್ತೀರಿ ಆ ಅಮೌಂಟ್ ಆಡ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಎಷ್ಟು ರೀಚಾರ್ಜ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಿ.
ಸೊ ನೋಡಬಹುದು 200 ಸೆಲೆಕ್ಟ್ ಮಾಡ್ತೀನಿ. ನಾನು ನಿಮ್ಗೆ ಜಸ್ಟ್ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ. ನಂದು ಇನ್ನೊಂದು ಅಕೌಂಟ್ ಇದೆ, ಬಟ್ ನಮಗೆ ಫ್ರೆಶ್ ಅಪ್ ಆಗಿ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ಪ್ರೊಸೀಡ್ ಟು ಆಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಇವಾಗ ನೋಡಬಹುದು ನಿಮಗೆ ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಯಾವ್ದು ನಿಮಗೆ UPI ಅಪ್ಲಿಕೇಶನ್ ಇದೆ ಅದ್ರ ಮೂಲಕ ಸಿಂಪಲ್ ಆಗಿ ಮಾಡಬಹುದು. ನಾನು ಇವಾಗ ಫೋನ್ ಪೇ ಪೇ 200 ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಫೋನ್ ಪೇ ಹೋಗುತ್ತೆ. ಅಲ್ಲಿ ನೀವು ಫೋನ್ ಪೇ ಪಿನ್ ಹಾಕ್ತಿದ್ದಾಗನೆ ಡೈರೆಕ್ಟ್ ಆಗಿ ಈ ವ್ಯಾಲೆಟ್ ಬರುತ್ತೆ. ನೋಡಬಹುದು ಇವಾಗ ಈ ರೀತಿ ನಿಮ್ದು ಫೋನ್ ಪೇ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ವ್ಯಾಲೆಟ್ ಆಡ್ ಆಗುತ್ತೆ. ಸೊ ನಾನು ರೀಚಾರ್ಜ್ ಮಾಡಿಲ್ಲ, ಏನಕ್ಕೆ ನಂದು ಇನ್ನೊಂದು ಅಕೌಂಟ್ ಇದೆ, ಸೊ ಹಾಗಾಗಿ ಇದರಲ್ಲಿ ಮಾಡಿಲ್ಲ. ಇವಾಗ ಮೊಬೈಲ್ ರೀಚಾರ್ಜ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರೀಪೇಡ್ ಅಂತ ಇದೆ ನೋಡಬಹುದು. ಪ್ರೀಪೇಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ನಾನು ನಂಬರ್ ಅನ್ನು ಹಾಕ್ತೀನಿ. ಗೈಸ್ ಇವಾಗ ಸೆಲೆಕ್ಟ್ ಆಪರೇಟರ್ ನಿಮ್ದು ಯಾವ ಸಿಮ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಏರ್ಟೆಲ್. ನಂತರ ಇಲ್ಲಿ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಆದ ನಂತರ ಇಲ್ಲಿ ವ್ಯೂ ಪ್ಲಾನ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವ್ದೆಲ್ಲ ಪ್ಲಾನ್ ಇದೆ ನೀವು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಎಷ್ಟು ರೀಚಾರ್ಜ್ ಮಾಡಬೇಕು ಅದನ್ನ ನೀವು ಹಾಕ್ಬೋದು ಡೈರೆಕ್ಟ್. ಇಲ್ಲಾಂದ್ರೆ ಇಲ್ಲಿ ವ್ಯೂ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿದಾಗ ಗೈಸ್ ಇಲ್ಲಿ ನೋಡಬಹುದು ಯಾವ್ದೆಲ್ಲ ಪ್ಲಾನ್ಸ್ ಇದಾವೆ ಎಲ್ಲ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಸೊ ನಿಮ್ಗೆ ಯಾವ್ದು ಸೂಟಬಲ್ ಅನ್ಸುತ್ತೆ ಅದನ್ನ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ಯೂಸ್ ಮ್ಯಾಕ್ಸ್ ಪಾಯಿಂಟ್ಸ್ ಅಂತ ಇದೆ. ನಂದು ಈ ಅಕೌಂಟ್ ಅಲ್ಲಿ ಮ್ಯಾಕ್ಸ್ ಪಾಯಿಂಟ್ಸ್ ಇಲ್ಲ. ನೀವು ಅಮೌಂಟ್ ಅನ್ನು ಆಡ್ ಮಾಡ್ತಿದ್ದೀರಿ ಡೈರೆಕ್ಟ್ ಆಗಿ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಮ್ಯಾಕ್ಸ್ ಪಾಯಿಂಟ್ ಇಲ್ಲಿ ನಿಮಗೆ ಯೂಸ್ ಆಗುತ್ತೆ ರೀಚಾರ್ಜ್ ಮಾಡುವಾಗ. ಇದು ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ. ನಂತರ ಕ್ಯಾಶ್ ಬ್ಯಾಕ್ ಇದು ಕೂಡ ಇಲ್ಲಿ ನಿಮಗೆ ಆಡ್ ಆಗುತ್ತೆ. ನಂತರ ಇಲ್ಲಿ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ ನೀವು ಸ್ಟಾರ್ಟಿಂಗ್ ಸೆಟ್ ಮಾಡಿದ್ರಲ್ಲ ಪಿನ್ ಹಾಕಬೇಕಾಗುತ್ತೆ. ಸೊ ಅವಾಗ ನಿಮಗೆ 299 ರೀಚಾರ್ಜ್ ಮಾಡಿದ್ರೆ 299 ಏನು ವ್ಯಾಲೆಟ್ ಅಲ್ಲಿ ಇರುತ್ತೆ ಅದು ಕಟ್ ಆಗುತ್ತೆ. ಪ್ರತಿ ರೀಚಾರ್ಜ್ ಮೇಲೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತಿಳಿಸ್ಕೊಟ್ಟ ಆ ಅಮೌಂಟ್ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಸರ್ಟನ್ ಪರ್ಸೆಂಟೇಜ್. ಇಲ್ಲಿ ರೀಚಾರ್ಜ್ ಕೂಡ ನಿಮಗೆ ಇಮಿಡಿಯೇಟ್ ಆಗುವಂತದ್ದು ವಿದಿನ್ ಸೆಕೆಂಡ್ ಅಲ್ಲಿ ನಿಮಗೆ ರೀಚಾರ್ಜ್ ಕೂಡ ಸಕ್ಸಸ್ ಆಗುತ್ತೆ. ಗೈಸ್ ಅದೇ ರೀತಿ ಬಾಟಮ್ ಅಲ್ಲಿ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಫ್ರೆಂಡ್ ಕೂಡ ಇದನ್ನ ರೆಫರ್ ಮಾಡಬಹುದು. ರೆಫರ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಇಲ್ಲಿ ಕೊಟ್ಟಿದೆ ನೋಡಬಹುದು. ಇಲ್ಲಿ ರೆಫರ್ ಮ್ಯಾಕ್ಸ್ ಪೇ ಟು 10 ಫ್ರೆಂಡ್ಸ್ 10 ಫ್ರೆಂಡ್ಸ್ ರೆಫರ್ ಮಾಡಿದ್ರೆ ನಿಮಗೆ ಗೆಟ್ 300 ಅಂತ ಕೊಟ್ಟಿದ್ದಾರೆ ಬೋನಸ್ ಪ್ಲಸ್ 150 ಇನ್ ಮ್ಯಾಕ್ಸ್ ಪೇ ವ್ಯಾಲೆಟ್ 150 ಇನ್ ಮ್ಯಾಕ್ಸ್ ಪೇ ಪಾಯಿಂಟ್ಸ್ ಆಗಿ ನಿಮಗೆ ಬರುತ್ತೆ. ಟೋಟಲ್ 300 ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನಿಮ್ಮ ಫ್ರೆಂಡ್ ರೆಫರ್ ಕೂಡ ಮಾಡಬಹುದು. ಗೈಸ್ ಅದೇ ರೀತಿ ಬಾಟಮ್ ಅಲ್ಲಿ ನೋಡಬಹುದು ಸಪೋರ್ಟ್ ಅಂತಿದೆ. ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ರೀಚಾರ್ಜ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಏನೇ ಸಮಸ್ಯೆ ಆದ್ರೂ ಕೂಡ ಇಲ್ಲಿ ನೀವು ಸಪೋರ್ಟ್ ತಗೋಬಹುದು. ನೋಡಿ ಕಾಲ್ ಆಪ್ಷನ್ ಕೊಟ್ಟಿದ್ದಾರೆ, ವಾಟ್ಸ್ಆಪ್ ಚಾಟ್ ಆಪ್ಷನ್ ಕೊಟ್ಟಿದ್ದಾರೆ, ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನೀವು ಇಲ್ಲಿ ಡೈರೆಕ್ಟ್ ರೀಚ್ ಆಗಬಹುದು. ಮಂಡೇ ಟು ಸ್ಯಾಟರ್ಡೆ ಎಲ್ಲ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ರೀತಿ ನಿಮ್ಗೆ ಪ್ರಾಬ್ಲಮ್ ಆದ್ರೂ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಗೈಸ್ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ರೀಚ್ ಮಾಡುವಾಗ ವ್ಯಾಲೆಟ್ ಅಮೌಂಟ್ ಕೂಡ ಮೂಲಕ ಮಾಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ UPI ಮೂಲಕ ಕೂಡ ಬೇರೆ ಅಪ್ಲಿಕೇಶನ್ ಮೂಲಕ ಕೂಡ ರೀಚ್ ಮಾಡ್ಕೋಬಹುದು. ಸೊ ಅದೊಂದು ಈ ಅಪ್ಲಿಕೇಶನ್ ಡಿಫರೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ಇವ್ರದ್ದು ಗಿವ್ ಅವೇ ಕೂಡ ನಡೀತಿದೆ. ಇದರಲ್ಲಿ ನಿಮಗೆ 5 ಜನ ವಿನ್ನರ್ ಅನ್ನು ಇವರು ಸೆಲೆಕ್ಟ್ ಮಾಡ್ತಿದ್ದಾರೆ ನೋಡಬಹುದು. ಮೊದಲನೇ ಪ್ಲೇಸ್ ಅಲ್ಲಿ ಬಂದ್ರೆ ಐಫೋನ್ ಸಿಗ್ತಿದೆ, ಸೆಕೆಂಡ್ ಪ್ಲೇಸ್ ನಲ್ಲಿ ಆಂಡ್ರಾಯ್ಡ್ ಫೋನ್, ಥರ್ಡ್ ಪ್ಲೇಸ್ ಅಲ್ಲಿ 10K, ಫೋರ್ತ್ ಪ್ಲೇಸ್ ಅಲ್ಲಿ 5K, ಫಿಫ್ತ್ ಪ್ಲೇಸ್ ಅಲ್ಲಿ 2.5K. ಸಿಂಪಲ್ ಆಗಿ ಅಪ್ಲಿಕೇಶನ್ ಮ್ಯಾಕ್ಸ್ ಪೇ ಡೌನ್ ಮಾಡ್ಕೊಂಡು ಒಳ್ಳೆ ಒಂದು ಪಾಸಿಟಿವ್ ಕಮೆಂಟ್ ಅಲ್ಲಿ ಕೊಡಬೇಕಾಗುತ್ತೆ. ಇವರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನೀವು ಸೆಲೆಕ್ಟ್ ಆದ್ರೆ ನಿಮಗೆ DM ಬರುತ್ತೆ ಇವ್ರ ಕಡೆಯಿಂದ. ಸೊ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಯಾವ ಅಪ್ಲಿಕೇಶನ್ ನೀವು ರೀಚಾರ್ಜ್ ಮಾಡೋಕೆ ಯೂಸ್ ಮಾಡ್ತಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.